ನಮಸ್ಕಾರ ವೀಕ್ಷಕರೇ. ಬಿಹಾರಕ್ಕಾಗಿ ಎಲ್ಲ ಎಲ್ಲೆಗಳನ್ನ ದಾಟಿ ಮತ್ತೊಂದು ಹಂತಕ್ಕೆ ಹೋಗಿರೋ ರಾಹುಲ್ ಗಾಂಧಿ ಈಗ ಇನ್ನೊಂದು ವಿವಾದಾತ್ಮಕ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇಷ್ಟು ದಿನ ಖಾಸಗಿ ವಲಯದಲ್ಲಿ ರಿಸರ್ವೇಶನ್ ಅಸ್ತ್ರವನ್ನ ಸುಮ್ಮನೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಂತಲೇ ಜನರು ಅಂದ್ಕೊಂಡಿದ್ರು. ಆದ್ರೆ ಈಗ ಅದನ್ನೇ ಧ್ಯೇಯ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಒಬಿಸಿ ವಿಭಜನೆ ಮಾಡೋದಕ್ಕೆ ಯತ್ನಿಸಿ ಫೇಲ್ ಆಗಿದ್ರಿಂದ ಈಗ ಅವರನ್ನ ಬಿಟ್ಟಾಕಿ ಕಂಪ್ಲೀಟ್ ಆಗಿ SC ST ಸಮುದಾಯವನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇದು ವರ್ಕ್ ಆಗುತ್ತಾ ಅಥವಾ ಮತ್ತೊಂದು ದೊಡ್ಡ ಡಿಸಾಸ್ಟರ್ ನಲ್ಲಿ ಅಂತ್ಯವಾಗುತ್ತಾ ಅನ್ನೋ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬಿಹಾರದಲ್ಲಿ ಕಾಂಗ್ರೆಸ್ನ ಟ್ರ್ಯಾಕ್ ರೆಕಾರ್ಡ್ ಕೂಡ ರಿವೀಲ್ ಆಗ್ತಾ ಇದೆ. ಇನ್ನೊಂದೆಡೆ ರಾಹುಲ್ ನಡೆಗಳು ದೇಶಕ್ಕೆ ಮಾರಕ ಅನ್ನೋದಕ್ಕೆ ಮತ್ತೊಂದು ಬಲವಾದ ಎವಿಡೆನ್ಸ್ ಸಿಕ್ಕಿದೆ. ಇದರ ಜೊತೆಗೆ ರಾಹುಲ್ ಬೆಚ್ಚಿ ಬೀಳುವಂತಹ ವಿಚಾರಗಳು ಕೂಡ ರಿವೀಲ್ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಕಳೆದ ಕೆಲ ವರ್ಷಗಳಿಂದ ಕೇವಲ ಅಲ್ಪಸಂಖ್ಯಾತರನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದ ರಾಹುಲ್ ಈ ವರ್ಷ ಸ್ವಲ್ಪ ಹೆಚ್ಚಾಗಿ ಒಬಿಸಿ ಸಮುದಾಯದ ಹೆಸರು ಹೇಳ್ಕೊಂಡು ಬಂದ್ರು. ಆದ್ರೆ ಈ ಫಾರ್ಮುಲಾ ಬಳಸಿದ ಯಾವೊಂದು ರಾಜ್ಯದಲ್ಲೂ ರಾಹುಲ್ ಈ ಬಾರಿ ಗೆಲುವನ್ನ ಸಾಧಿಸಲಿಲ್ಲ. ಒಂದೆರಡು ರಾಜ್ಯಗಳನ್ನ ಹೊರತುಪಡಿಸಿದ್ರೆ ಬಾಕಿ ಎಲ್ಲಾ ಕಡೆ ಕಂಡಿದ್ದು ಕೇವಲ ಹೀನಾಯ ಸೋಲನ್ನ ಮಾತ್ರ. ಹೀಗಿರುವಾಗ ಕೊನೆಗೂ ಬುದ್ಧಿ ಬಂದು ಹಿಂದೂಗಳನ್ನ ಜಾತಿಯಿಂದ ವಿಭಜಿಸದೆ ಅಭಿವೃದ್ಧಿ ಹೆಸರಲ್ಲಿ ರಾಜಕೀಯ ಮಾಡೋದಕ್ಕೆ ಮುಂದಾಗಿದ್ದಾರಾ ಅಂತ ಖಂಡಿತ ಅಚ್ಚರಿ ಪಡೋದಕ್ಕೆ ಹೋಗ್ಬೇಡಿ. ಅದಕ್ಕೆ ಚಾನ್ಸೇ ಇಲ್ಲ ಅನ್ನೋ ಹಾಗೆ ರಾಹುಲ್ ಮತ್ತೆ ಜಾತಿ ವಿಚಾರವನ್ನ ಇಟ್ಕೊಂಡು ಅಖಾಡಕ್ಕೆ ಇಳಿದಿದ್ದಾರೆ. ಆದ್ರೆ ಫಾರ್ ಎ ಚೇಂಜ್ ಅನ್ನೋ ಹಾಗೆ ಈ ಬಾರಿ ಒಬಿಸಿ ಹೆಸರನ್ನ ಹೇಳ್ತಾ ಇಲ್ಲ, ಬದಲಾಗಿ SC ST ಸಮುದಾಯದ ವೋಟ್ಗಳನ್ನ ಕಸಿಯೋ ಪ್ರಯತ್ನದಲ್ಲಿದ್ದಾರೆ. ಇದಕ್ಕಿದ್ದ ಹಾಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಮೇಲೆ ಅಭಿಮಾನ ಶುರುವಾಗಿದ್ದು ಅವರ ಫೋಟೋ ಸಂವಿಧಾನದ ಪುಸ್ತಕ ಈಗ ಮ್ಯಾಂಡೇಟ್ ಆಗಿದೆ. ಇದರ ಜೊತೆಗೆ ರಾಹುಲ್ ಬಿಹಾರಕ್ಕಾಗಿ ಬಿಡ್ತಾ ಇರೋ ಅಸ್ತ್ರ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲೂ ಮೀಸಲಾತಿ. ಒಬ್ಬ ಮನುಷ್ಯನ ತಲೆ ಎಷ್ಟರ ಮಟ್ಟಿಗೆ ಹಾಳಾಗ್ಬೋದು ಅನ್ನೋ ಪ್ರಶ್ನೆ ಹುಟ್ಟಿದ್ರೆ ಸದ್ಯಕ್ಕೆ ರಾಹುಲ್ರ ಈ ಹೋರಾಟದ ಕಡೆಗೆ ಕೈ ತೋರಿಸಬಹುದು ಅಂತ ಜನರು ಮಾತಾಡ್ತಾ ಇದ್ದಾರೆ. ಅಂದ್ಹಾಗೆ ಇಲ್ಲಿ ರಾಹುಲ್ರನ್ನ ತೀರಾ ಕಂಡೆಮ್ ಮಾಡೋ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ರಾಹುಲ್ ಹೋರಾಟದ ಹಿಂದೆ ಒಂದು ಕ್ರಿಮಿನಲ್ ಐಡಿಯಾ ಇದೆ ಅಂತ ಜನರು ಮಾತಾಡ್ತಾ ಇದ್ದಾರೆ. ಅದೇನಂದ್ರೆ ಪ್ರೈವೇಟ್ ನಲ್ಲೂ ಮೀಸಲಾತಿಗೆ ಹೋರಾಟ ಶುರುವಾಯಿತು ಅಂದ್ರೆ ದೇಶದಲ್ಲಿ ದಂಗೆ ಏಳುತ್ತೆ. ಹಿಂದೂಗಳಲ್ಲಿ ಜಾತಿ ಹೊಡೆದಾಡಿಕೊಳ್ತಾರೆ. ದಂಗೆ ದೊಡ್ಡ ಮಟ್ಟಕ್ಕೆ ಹೋಗಿ ಮೋದಿ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಬರುತ್ತೆ. ಇದೆಲ್ಲದರ ಲಾಭ ನಮಗಾಗುತ್ತೆ ಅನ್ನೋದು ರಾಹುಲ್ ಇಂಟೆನ್ಷನ್ ಅನ್ನೋದನ್ನ ಒಪ್ಕೊಳ್ಳೋಣ. ಆದ್ರೆ ಇದು ಆ ಮಟ್ಟಕ್ಕೆ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಕಾಮನ್ ಸೆನ್ಸ್. ಸರ್ಕಾರಿ ವಲಯದಲ್ಲಿ ಜಾತಿ ಆಧಾರಿತ ಮೀಸಲಾತಿ ಮಿತಿ ಮೀರಿ ಹೋಗಿರೋದ್ರಿಂದ ಉಳಿದವರು ಅದರ ವಿರುದ್ಧ ಹೋರಾಡ್ತಾ ಇಲ್ಲ. ಬದಲಾಗಿ ಖಾಸಗಿ ವಲಯದಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಈಗ ರಾಹುಲ್ ಅಲ್ಲಿಗೂ ಬೆಂಕಿ ಹಚ್ಚೋದಕ್ಕೆ ಬಂದ್ರೆ ಮೊದಲನೇದಾಗಿ ಪ್ರೈವೇಟ್ ಸೆಕ್ಟರ್ ಇದಕ್ಕೆ ಒಪ್ಕೊಳ್ಳುತ್ತಾ ಅನ್ನೋದು ದೊಡ್ಡ ಪ್ರಶ್ನೆ. ನಿನ್ನೆಯ ಎಪಿಸೋಡ್ ನಲ್ಲಿ ಹೇಳಿದ ಹಾಗೆ ಇವತ್ತು ಪ್ರತಿಷ್ಠಿತ ಕಂಪನಿಗಳು, ಆಸ್ಪತ್ರೆಗಳು, ಎಜುಕೇಶನ್ ಸೆಂಟರ್ಗಳು ಇದೆಲ್ಲವೂ ರಾಜಕೀಯ ವ್ಯಕ್ತಿಗಳದ್ದೇ. ಒಂದೇ ನೇರವಾದ ಆಸ್ತಿ ಆಗಿರುತ್ತೆ, ಇಲ್ಲ ಬೇನಾಮಿ ಆಸ್ತಿ ಆಗಿರುತ್ತೆ. ರಾಹುಲ್ ಹೇಳಿದ್ರು ಅಂತ ಅವರೆಲ್ಲ ಒಪ್ಪಿಕೊಳ್ಳೋದಕ್ಕೆ 1% ಆದ್ರೂ ಚಾನ್ಸ್ ಇದೆಯಾ ಅನ್ನೋ ಕಾಮನ್ ಸೆನ್ಸ್ ಇರ್ಬೇಕಲ್ವಾ. ಶಿಕ್ಷಾ ನ್ಯಾಯ್ ಸಂವಾದ್ ಅನ್ನೋ ಹೆಸರಲ್ಲಿ ಅಭಿಯಾನ ಮಾಡ್ತಾ ಇರೋ ರಾಹುಲ್ ಪ್ರಮುಖವಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಪ್ರೈವೇಟ್ ಎಜುಕೇಶನ್ ಸೆಂಟರ್ಗಳನ್ನ. ಅಲ್ಲಿಗೆ ಸರ್ಕಾರಿ ಶಾಲೆ, ಕಾಲೇಜು ಹಾಗೂ ಶಿಕ್ಷಣ ಸಂಸ್ಥೆಗಳಿಗೆ ಹೋಗ್ಬೇಡಿ ಅಂತ ಇವರೇ ಪರೋಕ್ಷವಾಗಿ ಜನರನ್ನ ಎತ್ತಿ ಕಟ್ಟದಂತ ಆಗ್ತಾ ಇದೆಯಲ್ಲ. ಇನ್ನು ಮೊನ್ನೆ ಬಿಹಾರಕ್ಕೆ ಕಾಲಿಟ್ಟು ಪ್ರಧಾನಿ ಮೋದಿ ವಿರುದ್ಧ ಏಕವಚನದಲ್ಲಿ ಮಾತಾಡಿ ಪರ್ಮಿಷನ್ ಇಲ್ಲದೆ ಅಂಬೇಡ್ಕರ್ ಹಾಸ್ಟೆಲ್ ಒಳಗೆ ನುಗ್ಗೋದಕ್ಕೆ ಯತ್ನಿಸಿ ಕಾಂಟ್ರವರ್ಸಿ ಮಾಡಿದ್ದನ್ನ ಹಿಂದಿನ ಎಪಿಸೋಡ್ ಒಂದರಲ್ಲಿ ಹೇಳಿದ್ವಿ. ಇದೆಲ್ಲ ಡ್ರಾಮಾ ಆದ ಬೆನ್ನಲ್ಲೇ ರಾಹುಲ್ SC ST ಸಮುದಾಯದ ಬೆನ್ನಿಗೆ ನಾವಿದ್ದೀವಿ ಅಂತ ಹೇಳೋ ಮೂಲಕ ಈ ಬಾರಿ ತಮ್ಮ ಟಾರ್ಗೆಟ್ ಅವರೇ ಅನ್ನೋದನ್ನ ಹೇಳಿದ್ರು. ಈ ರೀತಿ ಹುಚ್ಚಾಟಗಳನ್ನ ಮಾಡಿದ ಬೆನ್ನಲ್ಲೇ ರಾಹುಲ್ ವಿರುದ್ಧ 2 FIR ಕೂಡ ದಾಖಲಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ರಾಹುಲ್ ಅದೆಲ್ಲ ನನಗೆ ಮೆಡಲ್ಗಳು ಇದ್ದ ಹಾಗೆ ಅಂತಲೂ ಹೇಳಿದ್ದಾರೆ. ಆದ್ರೆ ಇಷ್ಟೊಂದು ಉಮೇದಿಗೆ ಬಿದ್ದು SC ST ಸಮುದಾಯದ ವೋಟ್ ಬ್ಯಾಂಕ್ಗೆ ಪ್ರಯತ್ನ ಪಡ್ತಾ ಇರೋದಕ್ಕೆ ಕಾರಣ ಬಿಹಾರದಲ್ಲಿ ದಲಿತ ಸಮುದಾಯದವರ ಜನಸಂಖ್ಯೆ 19% ಇದೆ ಅನ್ನೋದು. ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ 38 SC ST ಕ್ಷೇತ್ರಗಳಿವೆ. ಇದಿಷ್ಟನ್ನ ಹೇಗಾದ್ರೂ ಮಾಡಿ ಕೈವಶ ಮಾಡಿಕೊಂಡ್ರೆ ಬಿಹಾರದಲ್ಲಿ ಕಂಪ್ಲೀಟ್ ನೆಲಕಚ್ಚಿರೋ ಕಾಂಗ್ರೆಸ್ ಮತ್ತೆ ತಲೆ ಎತ್ತಬಹುದು ಅನ್ನೋ ಲೆಕ್ಕಕ್ಕೆ ಬಂದಂತಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಒಂದು ಕಾಲದಲ್ಲಿ SC ST ಕಾಂಗ್ರೆಸ್ ಬೆನ್ನಿಗೆ ಗಟ್ಟಿಯಾಗಿ ನಿಂತಿತು. ಆದ್ರೆ ಕಳೆದ 3 ದಶಕದಲ್ಲಿ ಎಲ್ಲವೂ ಬದಲಾಯಿತು. ಕಳೆದ 20 ವರ್ಷಗಳಲ್ಲಿ ಅಂದ್ರೆ 2005ರ ಬಳಿಕ ಮುಕ್ಕಾಲು ವಾಸಿ SC ಹಾಗೂ ST ಸಮುದಾಯ CM ನಿತೀಶ್ ಕುಮಾರ್ ಬೆನ್ನಿಗೆ ನಿಂತಿವೆ. ಅದಕ್ಕೆ ಕಾರಣ ನಿತೀಶ್ ಕುಮಾರ್ ಸಮುದಾಯಗಳಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಿರೋದು ಹಾಗೂ ಅಭಿವೃದ್ಧಿ ಅಂತ ಹೇಳಲಾಗ್ತಾ ಇದೆ. 1990ರಿಂದ SC ST ಸಮುದಾಯ ಕಾಂಗ್ರೆಸ್ನಿಂದ ಹೇಗೆ ದೂರವಾಗ್ತಾ ಬಂತು ಅನ್ನೋದರ ಡೇಟಾ ತೆಗೆದು ನೋಡಿದ್ರೆ ಅಚ್ಚರಿ ಆಗುತ್ತೆ. 1990ರಲ್ಲಿ 24.78% ದಲಿತ ಸಮುದಾಯ ಕಾಂಗ್ರೆಸ್ ಬೆನ್ನಿಗಿತ್ತು.
1995ರಲ್ಲಿ 16.30ಗೆ ಇಳಿಕೆ ಆಯಿತು. 2000ನೇ ಇಸ್ವಿಯಲ್ಲಿ 11.06%, 2005ರಲ್ಲಿ 6.09%, 2010ರಲ್ಲಿ 8.37%, 2015ರಲ್ಲಿ 6.7%, 2020ರಲ್ಲಿ 9.48%ಗೆ ಬಂದಿದೆ. 2005ರ ನಂತರ ಏರಿಳಿತಗಳು ಕಂಡು ಬಂದಿದ್ರು ಮೊದಲಿನಂತೆ ಕಂಪ್ಲೀಟ್ ಸಮುದಾಯವನ್ನೇ ಕಬ್ಜಾ ಮಾಡೋದ್ರಲ್ಲಿ ಕಾಂಗ್ರೆಸ್ಗೆ ಫಲ ಸಿಕ್ಕಿಲ್ಲ. ಕೈ ಬಿಟ್ಟು ಹೋದವರನ್ನ ಮತ್ತೆ ತಮ್ಮತ್ತ ಸೆಳೆದುಕೊಂಡ್ರೆ ಇನ್ನು ಮುಂದೆ ಬಿಹಾರದಲ್ಲಿ ಏನಾದ್ರೂ ಸ್ವಲ್ಪ ಗಿಮಿಕ್ ಮಾಡಬಹುದು ಅನ್ನೋ ಕಾರಣಕ್ಕೆ ಈ ಸರ್ಕಸ್ ಆಗ್ತಾ ಇರೋದು. ಇನ್ನು ಕಾಂಗ್ರೆಸ್ ಇತ್ತ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಂಪ್ರದಾಯಿಕ ಓಲೈಕೆ ಮತದಾರರ ಕತೆ ಏನು ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜ. ಆದ್ರೆ ಆ ವಿಚಾರವನ್ನ ಮಿತ್ರ ಪಕ್ಷ RJDಗೆ ಬಿಡಲಾಗಿದೆ ಅನ್ನೋ ಸುದ್ದಿ ಇದೆ. ಹೆಂಗೂ ಪಾಕಿಸ್ತಾನದ ಮೇಲೆ ಮೋದಿ ಸರ್ಕಾರ ಸರಿಯಾಗಿ ಹೊಡೆತ ಕೊಟ್ಟು ಇಲ್ಲಿದ್ದ ಪಾಕಿಸ್ತಾನಿಗಳನ್ನ ಆಚೆ ಕಳಿಸಿರೋದ್ರಿಂದ ಅವರ್ಯಾರು ಬಿಜೆಪಿ ಹಾಗೂ NDAಗೆ ವೋಟ್ ಹಾಕಲ್ಲ. ಅವರನ್ನ ಹೇಗೆ ಓಲೈಕೆ ಮಾಡಬೇಕು ಅನ್ನೋದು ಲಾಲು ಪುತ್ರ ತೇಜಸ್ವಿಗೆ ಗೊತ್ತಿದೆ. ಆದ್ರಿಂದ ಆತ RJD ಅವರನ್ನ ಕವರ್ ಮಾಡ್ಕೊಂಡು ಬಂದ್ರೆ ಇತ್ತ ದಲಿತ ಸಮುದಾಯದವರನ್ನ ಕಾಂಗ್ರೆಸ್ ಕಬ್ಜಾ ಮಾಡಿಬಿಟ್ರೆ NDAಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡಬಹುದು ಅನ್ನೋದು ರಾಹುಲ್ ಲೆಕ್ಕಾಚಾರ ಎನ್ನಲಾಗ್ತಾ ಇದೆ. ಆದ್ರೆ ಇದೆಲ್ಲವೂ ಕಾಂಗ್ರೆಸ್ ಎಣಿಸಿದಂತೆ ಆಗೋದಕ್ಕೆ ಚಾನ್ಸೇ ಇಲ್ಲ ಅನ್ನೋದು ವಾಸ್ತವ. ಹೆಚ್ಚು ಕಡಿಮೆ ಆದ್ರೆ ಶಾಶ್ವತವಾಗಿ ರಾಜ್ಯಗಳು ಕಾಂಗ್ರೆಸ್ ಕೈ ತಪ್ಪಿದ ಉದಾಹರಣೆ ಸಾಕಷ್ಟಿವೆ. ಇಂಥ ವಿಭಜಿಸೋ ಯತ್ನ ಮಾಡಿದ್ರಿಂದ ಜಾಟ್ ಸಮುದಾಯ ಹೆಚ್ಚಿದ್ದ ಹರಿಯಾಣ ಕೈತಪ್ಪಿ ಹೋಯ್ತು, ಮರಾಠರು ಹೆಚ್ಚಿದ್ದ ಮಹಾರಾಷ್ಟ್ರ ಕೈತಪ್ಪಿ ಹೋಯ್ತು, ಪಟೇಲ್ ಸಮುದಾಯದ ಪ್ರಾಬಲ್ಯ ಇರೋ ಗುಜರಾತ್ನಲ್ಲಿ ಕಾಂಗ್ರೆಸ್ಗೆ ಅಸ್ತಿತ್ವವೇ ಇಲ್ಲದಂತಾಗಿದೆ. ಉತ್ತರಾಖಂಡ, ರಾಜಸ್ಥಾನ, ಮಧ್ಯಪ್ರದೇಶ ಹಾಗೂ ದೆಹಲಿಯಲ್ಲೂ ಕಾಂಗ್ರೆಸ್ಗೆ ಜನರು ಮಣೆ ಹಾಕಿಲ್ಲ. ಸದ್ಯ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಆದ್ರೆ ಅಲ್ಲಿ ದಿನ ಬೆಳಗಾದ್ರೆ ಆಗ್ತಾ ಇರೋ ಬೆಲೆ ಏರಿಕೆ ಸೇರಿ ಹಲವು ಸಮಸ್ಯೆಗಳಿಂದ ಜನರು ಒದ್ದಾಡ್ತಾ ಇದ್ದು ಸರ್ಕಾರದ ಬದಲಾವಣೆಗೆ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಈ ರೀತಿ ಜಾತಿ ಎಕ್ಸ್ಪೆರಿಮೆಂಟ್ ಮಾಡಿ ಬಿಹಾರದಲ್ಲಿ ಇರುವ ಸಣ್ಣ ಮಟ್ಟದ ಅಸ್ತಿತ್ವವನ್ನು ಕಳೆದುಕೊಂಡು ಬಿಡ್ತಾರಾ ಅನ್ನೋ ಪ್ರಶ್ನೆಗಳು ಕೂಡ ಎದ್ದಿವೆ. ಅಂದಹಾಗೆ ರಾಹುಲ್ ಹೇಳಿದ ತಕ್ಷಣ ಅವರೆಲ್ಲ ಕಾಂಗ್ರೆಸ್ ಬೆನ್ನಿಗೆ ಬಂದು ನಿಲ್ಲೋದಿಲ್ಲ. ಯಾಕಂದ್ರೆ ಅಲ್ಲಿ ಇವರಿಗಿಂತ ವಯಸ್ಸಲ್ಲಿ ಚಿಕ್ಕ ಹಾಗೂ ಪ್ರಬುದ್ಧತೆಯಲ್ಲಿ ದೊಡ್ಡದಾಗಿರೋ ಚಿರಾಗ್ ಪಾಸ್ವಾನ್ ಬೆನ್ನಿಗೆ ದೊಡ್ಡ ಮಟ್ಟದಲ್ಲಿ ದಲಿತ ಸಮುದಾಯ ನಿಂತಿದೆ. ಇನ್ನು ಒಂದು ಕಡೆ ವೋಟ್ಗಾಗಿ ಇನ್ನಿಲ್ಲದಂತೆ ಓಲೈಕೆ ಮಾಡೋದಕ್ಕೆ ಮುಂದಾಗ್ತಾ ಇರೋ ರಾಹುಲ್ ಅದೇ ದಲಿತ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದ ಕ್ರಿಮಿನಲ್ ಕುಟುಂಬಕ್ಕೆ ಸಹಾಯ ಮಾಡಿರೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಜಾರ್ಖಂಡ್ನಲ್ಲಿ ಆದಿವಾಸಿ ಮಹಿಳೆಯೊಬ್ಬಳು ಸ್ನಾನ ಮಾಡ್ತಾ ಇದ್ದ ಹೊತ್ತಲ್ಲಿ ಅಬ್ದುಲ್ ಕಲಾಂ ಅನ್ನೋ ಯುವಕ ಆಕೆಯ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಆಕೆ ಆತನಿಂದ ತಪ್ಪಿಸ್ಕೊಂಡು ಕೂಗಿಕೊಂಡಿದ್ರಿಂದ ಅಲ್ಲಿ ಸೇರೋ ಸ್ಥಳೀಯರು ದುಷ್ಕರ್ಮಿಗೆ ಸರಿಯಾಗಿ ಥಳಿಸಿದ್ದಾರೆ. ಇದರಿಂದ ಆತ ಮೃತಪಟ್ಟಿದ್ದಾನೆ. ಎಲ್ಲರ ನಿರೀಕ್ಷೆಯಂತೆಯೇ ಆತ ಮಾನಸಿಕ ಅಸ್ವಸ್ಥನಾಗಿದ್ರಿಂದ ಆತರ ಮಾಡಿದ್ದ ಅನ್ನೋ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿ ಸಾರ್ವಜನಿಕರ ಮೇಲೆ ಪೊಲೀಸರು ಕೇಸ್ ಕೂಡ ಹಾಕಿದ್ದಾರೆ. ಆತನ ಕುಟುಂಬಕ್ಕೆ ರಾಹುಲ್ ಗಾಂಧಿ 1 ಲಕ್ಷ ರು ಪರಿಹಾರ ಕೊಟ್ಟಿದ್ದಾರೆ. ಇನ್ನು ರಾಹುಲ್ ಕೊಟ್ಟಿದ್ದು ಸಾಲದೆ ಜಾರ್ಖಂಡ್ ಸರ್ಕಾರ ಮೃತ ಅತ್ಯಾಚಾರಿಯ ಕುಟುಂಬಕ್ಕೆ 4 ಲಕ್ಷ ಪರಿಹಾರ ಘೋಷಿಸಿದೆ. ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ಘೋಷಣೆ ಮಾಡಿದೆ. ಸಾಲದಕ್ಕೆ ಒಂದು ಮನೆಯನ್ನು ಕೂಡ ಕಟ್ಟಿಕೊಡ್ತಾ ಇದೆ ಅಂತ ಹಲವು ಮಾಧ್ಯಮಗಳಲ್ಲಿ ಸುದ್ದಿ ಬಂದಿದೆ. ಈ ರೀತಿ ಜನಪರ ಕೆಲಸ ಮಾಡ್ತಾ ಇರೋ ಶ್ರೀಯುತ ರಾಹುಲ್ ಗಾಂಧಿಯವರು ಈಗ ಬಿಹಾರದಲ್ಲಿ ದಲಿತ ವೋಟ್ಗಳನ್ನ ಪಡೆಯೋದಕ್ಕೆ ಖಾಸಗಿ ವಲಯದ ಮೇಲೆ ಕಣ್ಣಿಟ್ಟಿದ್ದಾರೆ. ಹುಟ್ಟಿನಿಂದಲೇ ಬುದ್ಧಿವಂತ ಹಾಗೂ ವಿದ್ವಾಂಸರಾಗಿರೋ ರಾಹುಲ್ ಅವರ ಮಾತಿನಂತೆ ಇಡೀ ದೇಶವೇ ತಲೆಬಾಗಿ ಅವರ ಆಸೆಯನ್ನ ಈಡೇರಿಸುತ್ತೆ ಅನ್ನೋದು ಎಲ್ಲರ ನಿರೀಕ್ಷೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.